ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಇವಾಗ ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ ಥರ ನನ್ನ ರೂಟೀನ್ ಇರುತ್ತೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ನೈಟನ್ನೇ ಅಕ್ಕಿ ರುಬ್ಬಿಟ್ಟಿದ್ದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಸ್ವಲ್ಪ ಸೋಡಾನ ಹಾಕಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಸೋಡಾ ಯೂಸ್ ಮಾಡೀನಿ, ನೈಟೇ ಹಾಕಿಟ್ಟಿದ್ದೆ. ಏನಿಲ್ಲ, ಉದ್ದಿನಬೇಳೆ, ಅಕ್ಕಿ ಮತ್ತು ಅವಲಕ್ಕಿ ಇಷ್ಟೇ ನಾನು ಯೂಸ್ ಮಾಡಿರೋದು. ನಿಜವಾಗ್ಲೂ ಹೇಳ್ತೀನಿ, ಇಷ್ಟು ಮೆತ್ತಗೆ ಬರ್ತಾವೆ ಫ್ರೆಂಡ್ಸ್, ಅಷ್ಟು ಮೆತ್ತಗೆ ಪಡ್ಡು ಬರ್ತಾವೆ. ನೀವು ನೋಡಿ ಯಾವ ಥರ ಬರುತ್ತಂತ. ಹಾಗೆಯೇ ಅದ್ರ ಜೋಡಿ ನಾನು ಸಿಂಪಲ್ಲಾಗಿ ಒಂದು ಚಟ್ನಿನ ಮಾಡಿಕೊಂಡೆ, ಕೊಬ್ಬರಿ ಚಟ್ನಿ. ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಇಷ್ಟನ್ನ ಹಾಕಿ ನಾನು ಸ್ವಲ್ಪ ಏನಂತಾರೆ ಪುಟಾಣಿ ಅಂತೀವಿ ಫ್ರೆಂಡ್ಸ್, ನೀವೇನಂತೀರ ನನಗೆ ಗೊತ್ತಿಲ್ಲ. ಸ್ವಲ್ಪ ಪುಟಾಣಿನ ಹಾಕ್ತೀನಿ. ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಸಿಗುತ್ತಂತ. ಪುಟಾಣಿ ಇಲ್ಲ ಅಂತ ನೀವು ಸ್ಕಿಪ್ ಮಾಡ್ಬೋದು, ಬೇಕಂದ್ರೆ ಕಡಲೆ ಬೀಜನೂ ಹಾಕೋಬೋದು. ಇಷ್ಟೆಲ್ಲ ಹಾಕಿ ನಾನು ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಮುಚ್ಚಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ಚಟ್ನಿ ರೆಡಿ ಆಗುತ್ತೆ. ಅಷ್ಟರಲ್ಲೇ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿದೆ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರೋದು ಪಡ್ಡು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ತೆವಿ ಹಂಚಕಾದ್ಮೇಲೆ ಹಿಟ್ಟನ್ನ ಹಾಕಿದ್ದೆ ಫ್ರೆಂಡ್ಸ್. ಪಡ್ಡು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬರ್ತಾವಂತ ನೋಡಿ. ಇಷ್ಟು ಮೆತ್ತಗಂತಂದ್ರೆ ಬಾಯಲ್ಲಿ ಇಟ್ಟರೆ ಕರಗ್ತಾವೆ ಫ್ರೆಂಡ್ಸ್, ನಿಜವಾಗ್ಲೂ ಆ ಥರ ಬಂದಿತ್ತು ಪಡ್ಡು. ಹಾಗೆಯೇ ಚಟ್ನಿ ಕೂಡ ರೆಡಿಯಾಗಿತ್ತು. ಅದಕ್ಕೆ ಒಗ್ಗರಣೆ ಹಾಕ್ಕೊಂಡೆ ಫ್ರೆಂಡ್ಸ್. ಸ್ವಲ್ಪ ಕೊತ್ತಂಬರಿ ಏನಪ್ಪ ಅಂದ್ರೆ ಒಣಗಿತ್ತು, ಹಾಗಾಗಿರೋದ್ರಿಂದ ಒಂದು ಸ್ವಲ್ಪ ಇದು ಆಗೈತಿ. ಹಸಿ ಇತ್ತಂದ್ರೆ ಚಟ್ನಿ ಸೂಪರಾಗಿ ಬರುತ್ತೆ. ಇದನ್ನು ಕೂಡ ಸೂಪರಾಗಿತ್ತು. ಏನಿಲ್ಲ, ಸ್ವಲ್ಪ ಎಣ್ಣೆ, ಜೀರಿಗೆ, ಕರಿಬೇವನ್ನ ಹಾಕಿ ಒಗ್ಗರಣೆ ಹಾಕ್ಕೋತೀನಿ ಫ್ರೆಂಡ್ಸ್. ಚಟ್ನಿ ಕೂಡ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಕೊಬ್ಬರಿ ಚಟ್ನಿನ ಮಾಡಿಕೊಂಡೆ ಫ್ರೆಂಡ್ಸ್. ಫಸ್ಟಿಗೆ ನಮ್ಮ ಮಮ್ಮಿಗೆ ಹಾಕಿಕೊಟ್ಟೆ. ಮಮ್ಮಿ ತಿಂದು ಸೂಪರ್ ಆಗ್ಯದ ಅಂತ ಹೇಳಿದ್ರು. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಹಾಕಿಕೊಟ್ಟೆ ಫ್ರೆಂಡ್ಸ್. ಅವರು ನಿಜವಾಗ್ಲೂ ಸಖತ್ತಾಗಿ ಬಂದೈತೆ, ಎಷ್ಟು ಮೆತ್ತಗಾಗ್ಯಾವ ಅಂತ ಅಂದರು ಫ್ರೆಂಡ್ಸ್. ನಾವು ಈ ಥರ ಮಾಡ್ತೇವೆ, ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ಒಬ್ಬೊಬ್ಬರು ಸಕ್ಕರೆನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್, ನಾನು ಏನೂ ಯೂಸ್ ಮಾಡಿಲ್ಲ, ಆದರೂ ಕಲರ್ ಅಷ್ಟು ಸಖತ್ತಾಗಿ ಬಂದೈತಿ. ನಾಷ್ಟ ಎಲ್ಲ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಮಾಡಿಕೊಂಡು ಸಂಜೆ ಮೇಲೆ ಒಂದು ಕಪ್ ಚಾನ ಕುಡಿದು ಕುಂತಿದ್ವಿ. ನಮ್ಮ ಮನೆಯವರು ಸ್ವಲ್ಪ ಜಲ್ದಿನೇ ಬಂದಿದ್ದರು, ಹಾಗಾಗಿ ಸ್ವಲ್ಪ ಬಜ್ಜಿ ಮತ್ತು ಸಾಬುದಾನಿ ವಡೆನ ತೊಗೊಂಬಂದಿದ್ರು ಫ್ರೆಂಡ್ಸ್. ಹಾಗೆ ನನ್ನ ಮಗನಿಗೆ ಒಂದು ಐಸ್ ಕ್ರೀಮ್ ತೊಗೊಂಬಂದಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಸಂಜೆ ಅಡುಗೆ ಚೌಳಿಕಾಯಿ ಪಲ್ಯ ಮತ್ತು ಅನ್ನ ಮಾಡಿದ್ದೆ ಫ್ರೆಂಡ್ಸ್. ನಾನು ಚೌಳಿಕಾಯಿ ಪಲ್ಯನ ಶೇರ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ಫ್ರೆಂಡ್ಸ್ ಒಂದು ಸತ. ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊಂಡಿಲ್ಲ. ಮತ್ತು ಬಾಜುಕಿನವರು ಏನಂದರು, ಒಂದೆರಡು ತನಿ ಕೊಟ್ಟಿದ್ರು. ನಾನು ಪ್ರೆಗ್ನೆಂಟ್ ಅದೀನಲ್ಲ ಫ್ರೆಂಡ್ಸ್, ಹಾಗಾಗಿ ಕುದಿಸ್ಕೊಂಡು ತಿನ್ನವ ಅಂತ ಕೊಟ್ಟಿದ್ರು. ಒಂದೆರಡು ಕುದಿಸ್ಕೇರಿ ಅದನ್ನು ತಿಂದೆ ಫ್ರೆಂಡ್ಸ್. ನಮ್ಮ ಮಮ್ಮಿ ಚಪಾತಿ ಹಿಟ್ಟನ್ನ ಚಪಾತಿ ಮಾಡಿದರು. ಸಂಜೆ ಮಜ್ಜಿಗೆ, ಮೊಸರು ಮತ್ತು ಚಪಾತಿ, ಚೌಳಿಕಾಯಿ ಪಲ್ಯನ ಊಟ ಮಾಡ್ತೀವಿ ಫ್ರೆಂಡ್ಸ್. ಇದು ಮರುದಿನ ಬೆಳಗ್ಗೆ ನನಗೆ ಯಾಕೋ ಮಾವಿನಕಾಯಿ ತಿನ್ನಬೇಕಂತ ತುಂಬ ಆಸೆ ಆಗ್ತಾಯಿತ್ತು ಫ್ರೆಂಡ್ಸ್. ಇದೊಂದು ಬಯಕೆ ಇತ್ತು. ಇನ್ನೂ ಒಂದು ಬಯಕೆ ಐತಿ ಫ್ರೆಂಡ್ಸ್, ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಡೆಲಿವರಿ ಆಗೋಷ್ಟರಲ್ಲಿ. ಇದು ಒಂದು ಇವತ್ತು ಏನಂತಾರೆ ಪರಿಪೂರ್ಣ ಆಯ್ತು ಅಂತಲೇ ಹೇಳ್ಬೋದು. ಮಾವಿನಕಾಯಿ ಎಲೆ ಯಾರಿಗಾದ್ರೂ ಪ್ರೆಗ್ನೆಂಟ್ ಟೈಮ್ದಾಗ ಮಾವಿನಕಾಯಿ ತಿನ್ನೋಕೆ ಆಸೆ, ತುಂಬ ಆಸೆ ಇರುತ್ತೆ ಫ್ರೆಂಡ್ಸ್. ತಿಂದ ಬಳಿಕ ಆಮೇಲೆ ಸ್ವಲ್ಪ ವಾಮಿಟಿಂಗ್ ಆಯಿತು, ಏನೂ ಮಾಡೋಕ್ಕಾಗಲ್ಲ, ಆದರೂ ತಿಂದೆ. ಏನೋ ತಿನ್ನಲಿಲ್ಲ ಅಂದರೆ ಮಕ್ಕಳು ಕಿವಿ ಹೊಡಿತದೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಎಷ್ಟರ ಮಟ್ಟಿಗೆ ಕರೆಕ್ಟ್, ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಹಾಗೆಯೇ ಇಲ್ಲಿ ನಮ್ಮ ಮಮ್ಮಿ ಮಧ್ಯಾಹ್ನ ಹಸಿಮೆಣ್ಸಿನ್ಕಾಯಿ ಹಚ್ಚಿ ಶೇಂಗಾ ಸಾಂಬಾರು ಮಾಡಿದರು ಫ್ರೆಂಡ್ಸ್. ಬೆಳಗ್ಗೆನೇ ಚಪಾತಿ, ರೈಸ್ ಇತ್ತು, ಹಾಗಾಗಿ ಪಲ್ಯ ಇತ್ತು, ಖಾಲಿಯಾಗಿತ್ತು. ಸಾಂಬಾರು ಮಾಡಿದರು, ಚಪಾತಿ ಮತ್ತು ಶೇಂಗಾ ಸಾರನ್ನ ಊಟ ಮಾಡಿದ್ವಿ. ಹಸಿಮೆಣ್ಸಿನ್ಕಾಯಿ ಹಚ್ಚಿ ಶೇಂಗಾ ಸಾರು ಮಾಡಿದರು ಫ್ರೆಂಡ್ಸ್, ಸಖತ್ತಾಗಿ ಬಂದಿತ್ತು. ಮಧ್ಯಾಹ್ನ ಊಟ ಈ ಥರ ಇತ್ತು. ಹಾಗೆಯೇ ಸಂಜೆ ಚಾದು ಕುಡಿದ್ವಿ ಫ್ರೆಂಡ್ಸ್. ಕುಡಿದ್ಕೇರಿ ನಮ್ಮ ಮಮ್ಮಿ ಬದ್ನೆಕಾಯಿ ಸಾಂಬಾರು ಮಾಡಿದರು. ನಮ್ಮ ಸೈಡೆಲ್ಲ ಬದ್ನೆಕಾಯಿ ಸಾಂಬಾರು ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್. ಹಾಗೆ ಸಂಜೆ ಎಲ್ಲ ಅವರೇ ಅಡುಗೆ ಮಾಡಿದರು. ಆ ರೈಸ್ ಕೂಡ ಅವರೇ ಮಾಡಿದರು. ನಾನು ಚಿಕ್ಕಪುಟ್ಟ ಹೆಲ್ಪ್ ಮಾಡಿದ್ದೆ, ಹೋಳಿ ಕೊಡೋದದು ಎಲ್ಲ ಅಡುಗೆ ಆಯಿತು. ಸೊ ಮನೆ ಕೂಡ ಕ್ಲೀನ್ ಆಯಿತು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಇವತ್ತಿನ ಲಾಗ್ ಇಷ್ಟೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.